ಹಾಯ್ ಗೆಳೆಯರೇ, ಅನಂತು ವಿಕೆ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಒಂದು ಕ್ಲಾಸ್ ಅಲ್ಲಿ ನಾವು 26/6/2025 ನಡೆದಿರುವಂತಹ RTO ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ HK ಪ್ರಶ್ನೆ ಪತ್ರಿಕೆಯಲ್ಲಿ ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳ ಚರ್ಚೆಯನ್ನ ಮಾಡಲಿದ್ದೇವೆ. ಬನ್ನಿ ಗೆಳೆಯರೇ, ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ: ಭಾರತೀಯ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ವಿತ್ ರೆಫರೆನ್ಸ್ ಟು ದ ಸೈಲೆಂಟ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಹೇಳಿಕೆ 1, ಆಧುನಿಕ ಮತ್ತು ಲಿಖಿತ ಸಂವಿಧಾನ. ಹೇಳಿಕೆ 2, ಸಮಾಜವಾದಿ, ಕಲ್ಯಾಣ ಮತ್ತು ಜಾತ್ಯತೀತ ರಾಜ್ಯ. ಹೇಳಿಕೆ 3, ಪೀಠಿಕೆ, ಮೂಲಭೂತ ಹಕ್ಕುಗಳು, ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗಗಳು. ಹೇಳಿಕೆ 4ರಲ್ಲಿ ಚುನಾವಣೆಗಳು, ನ್ಯಾಯಾಂಗ ಮತ್ತು ಸಂವಿಧಾನ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾರೆ. ಇದನ್ನ ನೋಡ್ತಾ ಬರೋಣ. ಈ ಕೊಟ್ಟಂತ ಹೇಳಿಕೆಗಳಲ್ಲಿ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನ ಈ ಎಲ್ಲಾ ಹೇಳಿಕೆಗಳು ಏನ್ ಮಾಡ್ತವೆ ಅಂದ್ರೆ ಪ್ರತಿನಿಧಿಸುತ್ತವೆ. 1ನೇ ಹೇಳಿಕೆ ಆಧುನಿಕ ಮತ್ತು ಲಿಖಿತ ಸಂವಿಧಾನವು. ಹೀಗಾಗಿ ಇದು ಸರಿಯಾದಂತ ಹೇಳಿಕೆಯಾಗಿರುತ್ತದೆ. ಭಾರತೀಯ ಸಂವಿಧಾನವು ಲೋಕರಾಜ್ಯಗಳಲ್ಲಿ ಅತಿ ವಿಷದ ಮತ್ತು ಲಿಖಿತ ಸಂವಿಧಾನವಾಗಿರುವಂತದ್ದು. ಇದು ಆಧುನಿಕ ಪ್ರಜಾಪ್ರಭುತ್ವದ ತತ್ವಗಳನ್ನ ಒಳಗೊಂಡಿದೆ. ಇನ್ನು ಆಪ್ಷನ್ ಹೇಳಿಕೆ 2, ಸಮಾಜವಾದಿ, ಕಲ್ಯಾಣ ಮತ್ತು ಧರ್ಮ ನಿರಪೇಕ್ಷ ರಾಜ್ಯ. ಇದು ಕೂಡ ಸರಿಯಾದ ಹೇಳಿಕೆಯಾಗಿದೆ. ಸಂವಿಧಾನದ ಪ್ರಸ್ತಾವನೆಯಲ್ಲಿ ಭಾರತವನ್ನ ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ ಪ್ರಜಾಪ್ರಭುತ್ವ ಗಣರಾಜ್ಯ ಎಂದು ಘೋಷಿಸಲಾಗಿದೆ. ಹೇಳಿಕೆ 3 ನೋಡಿ, ಪ್ರಸ್ತಾವನೆ ಮೂಲಭೂತ ಹಕ್ಕುಗಳು, ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗಗಳು. ಈ ಹೇಳಿಕೆ ಕೂಡ ಸರಿಯಾಗಿದೆ. ಪ್ರಸ್ತಾವನೆ ಮತ್ತು ಮೂಲಭೂತ ಹಕ್ಕುಗಳು ಸಂವಿಧಾನದ ಪ್ರಮುಖ ಅಂಶಗಳಾಗಿವೆ. ಅಲ್ಪಸಂಖ್ಯಾತರು ಹಾಗೂ ಹಿಂದುಳಿದ ವರ್ಗಗಳ ಹಿತಾಸಕ್ತಿಗಾಗಿ ಈ ವಿಶೇಷ ಸೌಲಭ್ಯಗಳನ್ನು ಮಾಡಲಾಗಿದೆ. ಇನ್ನ ಹೇಳಿಕೆ 4, ಚುನಾವಣೆ, ನ್ಯಾಯಾಂಗ ಮತ್ತು ಒಕ್ಕೂಟದ ಸಂವಿಧಾನ. ಈ ಹೇಳಿಕೆ ಕೂಡ ಸರಿಯಾಗಿರ್ತದೆ. ಭಾರತದಲ್ಲಿ ಉಚಿತ ಮತ್ತು ನಿಷ್ಠುರ ಚುನಾವಣೆ ವ್ಯವಸ್ಥೆಯು ಸ್ವತಂತ್ರ ನ್ಯಾಯಾಂಗ ಹಾಗೂ ಒಕ್ಕೂಟದ ಸಂವಿಧಾನವಾಗಿದೆ. ಸೊ ಹೀಗಾಗಿ ಸರಿಯಾದಂತಹ ಉತ್ತರ ಆಪ್ಷನ್ ಎ, ಬಿ, ಸಿ ಮತ್ತು ಡಿ. ಈ ಎಲ್ಲ ಹೇಳಿಕೆಗಳು ಸರಿಯಾಗಿ ಇರ್ತವೆ. ಆಪ್ಷನ್ 3 ಸರಿಯಾದಂತ ಉತ್ತರ ಆಗಿರ್ತದೆ. ಇನ್ನ 2ನೇ ಪ್ರಶ್ನೆ, ದ ಸ್ಟೇಟ್ ಫೈನಾನ್ಸ್ ಕಮಿಷನ್ ಏಜ್ ಅಂದ್ರೆ ರಾಜ್ಯ ಹಣಕಾಸು ಆಯೋಗವು ಒಂದು ಸಂವಿಧಾನಾತ್ಮಕ ಸಂಸ್ಥೆ ಆಗಿದೆ. ಸರಿಯಾದಂತಹ ಉತ್ತರ ಇದು ಸಂವಿಧಾನಾತ್ಮಕ ಸಂಸ್ಥೆ ಆಗಿರುವಂತದ್ದು. ಯಾಕೆಂದ್ರೆ ರಾಜ್ಯ ಹಣಕಾಸು ಆಯೋಗವು ಭಾರತ ಸಂವಿಧಾನದಲ್ಲಿ ಕಲ್ಪಿಸಿರುವಂತಹ ಒಂದು ಸಂಸ್ಥೆಯಾಗಿದ್ದು, ಇದು 73ನೇ ತಿದ್ದುಪಡಿ ಅಧಿನಿಯಮದಂತೆ ಮೌಲಿಕ ಹಕ್ಕುಗಳ ಭಾಗವಾಗಿರುವಂತಹ ಪಂಚಾಯತ್ ರಾಜ್ ವ್ಯವಸ್ಥೆಯಡಿಯಲ್ಲಿ ಸ್ಥಾಪಿತವಾದಂತಹ ಒಂದು ಸಾಂವಿಧಾನಿಕ ಸಂಸ್ಥೆ. ಇದು ಭಾರತೀಯ ಸಂವಿಧಾನದ ವಿಧಿ 243 ಹಾಗೂ 243 ಅಡಿಯಲ್ಲಿ ಸ್ಥಾಪನೆಯಾಗಿರುತ್ತದೆ. ಹೀಗಾಗಿ ಸರಿಯಾದಂತಹ ಉತ್ತರ ಇದು ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂದ್ರೆ ಸಂವಿಧಾನಾತ್ಮಕ ಸಂಸ್ಥೆ ಆಗಿರ್ತದೆ. ನೆಕ್ಸ್ಟ್, ಮ್ಯಾಚ್ ಲಿಸ್ಟ್ 1, ಲಿಸ್ಟ್ 2 ಅಂಡ್ ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಯೂಸಿಂಗ್ ದ ಕೋಡ್ಸ್ ಗಿವನ್ ಬೆಲೋ. ಕೆಳಗೆ ಕೊಟ್ಟಂತ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಮತ್ತು ಕೆಳಗೆ ನೀಡಿರುವ ಕೋಡ್ಗಳನ್ನು ಬಳಸಿಕೊಂಡು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ಪಟ್ಟಿ 1ರಲ್ಲಿ ಏನ್ ಕೇಳಿದಾರೆ ನೋಡಿ, ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ, ಬಿ ನಗರಗಳ ಪಂಚಾಯತ್ಗಳು, ಸಿ ಪಂಚಾಯತ್ ರಾಜ್ ಚುನಾವಣೆಗಳು, 2 ಹಂತದ ವ್ಯವಸ್ಥೆ. ಇಲ್ಲಿ ಸರಿಯಾದ ಉತ್ತರಗಳನ್ನು ನೋಡೋಣ. ಈ ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣವನ್ನು ಅಶೋಕ್ ಮೆಹ್ತಾ ಸಮಿತಿಯು ಶಿಫಾರಸು ಮಾಡಿತು. ಇನ್ನು ನಗರ ಪಂಚಾಯಿತಿಗಳು 74ನೇ ತಿದ್ದುಪಡಿ ಇದನ್ನು ಶಿಫಾರಸು ಮಾಡಿತು. ಪಂಚಾಯತ್ ರಾಜ್ ಚುನಾವಣೆಗಳನ್ನ 73ನೇ ತಿದ್ದುಪಡಿಯು ಶಿಫಾರಸು ಮಾಡಿತು. 2 ಹಂತದ ವ್ಯವಸ್ಥೆಯನ್ನ ಬಿಹಾರ್ ಮೆಹ್ತಾ ಸಮಿತಿಯು ಇದನ್ನು ಶಿಫಾರಸು ಮಾಡ್ತದೆ. ಹೀಗಾಗಿ ಆಪ್ಷನ್ 3 ಸರಿಯಾದಂತ ಉತ್ತರ ಆಗಿರ್ತದೆ. ಆಪ್ಷನ್ 3 ಸರಿಯಾದಂತ ಉತ್ತರ ಆಗಿರ್ತದೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಸಬ್ಜೆಕ್ಟ್ಸ್ ಆರ್ ಇನ್ಕ್ಲೂಡೆಡ್ ಇನ್ ದ ಸ್ಟೇಟ್ ಲಿಸ್ಟ್. ಅಂದ್ರೆ ಈ ಕೆಳಗಿನ ಯಾವ ವಿಷಯಗಳನ್ನ ರಾಜ್ಯ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದ್ರೆ, ಭಾರತ ಸಂವಿಧಾನದ 7ನೇ ಅನುಸೂಚಿಯು 7th ಶೆಡ್ಯೂಲ್ಡ್ 3 ಪಟ್ಟಿಗಳನ್ನು ಹೊಂದಿರ್ತದೆ. 1 ಕೇಂದ್ರ ಪಟ್ಟಿ, 2 ರಾಜ್ಯ ಪಟ್ಟಿ, 3 ಸಂಯುಕ್ತ ಪಟ್ಟಿ. ಈ ಕೇಂದ್ರ ಪಟ್ಟಿಯಲ್ಲಿ ಇದು ಕೇಂದ್ರ ಸರ್ಕಾರಕ್ಕೆ ಅಧಿಕಾರವಿರುವಂತಹ ವಿಷಯಗಳನ್ನು ಇದರಲ್ಲಿ ಸೇರಿಸಲಾಗಿದೆ. ರಾಜ್ಯ ಪಟ್ಟಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಅಧಿಕಾರವಿರುವಂತಹ ವಿಷಯಗಳನ್ನ ಸೇರಿಸಲಾಗಿದೆ. ಇನ್ನು ಸಂಯುಕ್ತ ಪಟ್ಟಿಯಲ್ಲಿ 2 ಸರ್ಕಾರಗಳು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರವು ಕಾಯ್ದೆಯನ್ನ ಮಾಡಬಹುದಾದಂತಹ ವಿಷಯಗಳನ್ನು ಇದರಲ್ಲಿ ಸೇರಿಸಲಾಗಿದೆ. ಈ ಪ್ರಶ್ನೆಯು ರಾಜ್ಯ ಪಟ್ಟಿಗೆ ಸಂಬಂಧಪಟ್ಟದ್ದಾಗಿದ್ದರಿಂದ ರಾಜ್ಯ ಪಟ್ಟಿಯಲ್ಲಿ ಒಳಗೊಂಡಿರುವಂತಹ ವಿಷಯಗಳ ವಿಶ್ಲೇಷಣೆಯನ್ನು ಮಾಡಿದಾಗ ಈ ಕೃಷಿಯು ಅಗ್ರಿಕಲ್ಚರ್, ಕೃಷಿ ಯೋಜನೆ, ಬೆಳೆಗಾರಿಕೆ, ಕೃಷಿ ಶಿಕ್ಷಣ,
ಕೃಷಿ ಸಂಶೋಧನೆ, ಕೃಷಿಕರ ಅಭಿವೃದ್ಧಿ ಇವುಗಳ ಮೇಲೆ ರಾಜ್ಯ ಸರ್ಕಾರಕ್ಕೂ ಮಾತ್ರ ಅಧಿಕಾರವಿರುವಂತದ್ದು. ಹೌದಾ? ಇಲ್ಲಿ ಬೆಳೆ ನೀತಿ, ಭೂ ಸುಧಾರಣೆ, ಹನಿದೊಳಗಿನ ಯೋಜನೆಗಳು ಕೂಡ ರಾಜ್ಯಕ್ಕೆ ಸಂಬಂಧಪಟ್ಟದ್ದಾಗಿರ್ತದೆ. ಇನ್ನು ಇರಿಗೇಷನ್, ಸೇಚನೆ ಅಂದ್ರೆ ನದಿಗಳ ತಟಬಂಧ, ಕಾಲುವೆಯ ನಿರ್ಮಾಣ, ಹನಿ ನೀರಾವರಿ, ಮಹಾತ್ಮ ಗಾಂಧಿ ಜಲ ಸಂರಕ್ಷಣಾ ಯೋಜನೆ ಇವುಗಳನ್ನ ರಾಜ್ಯ ಸರ್ಕಾರವು ನಿಭಾಯಿಸುತ್ತದೆ. ಜಲ ಸಂಪತ್ತಿನ ಸ್ಥಳೀಯ ನಿರ್ವಹಣೆಗೆ ಸಂಬಂಧಿಸಿದ ಹೆಚ್ಚಿನ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇರುವಂತದ್ದು. ಇನ್ನ ಪೊಲೀಸ್ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವುದು, ಕ್ರೈಮ್ ನಿಯಂತ್ರಣ, ಪೊಲೀಸರ ನೇಮಕ ಮಾಡುವುದು ಇವೆಲ್ಲವೂ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರ್ತವೆ. ಪೊಲೀಸ್ ಇಲಾಖೆಯ ಮೂಲಭೂತ ನಿಯಂತ್ರಣ ಮತ್ತು ಆಡಳಿತಕ್ಕೆ ರಾಜ್ಯ ಸರ್ಕಾರ ಪ್ರಾಥಮಿಕ ಹೊಣೆಗಾರ ಆಗಿರ್ತದೆ. ಸೊ ಇದರಲ್ಲಿ ಸರಿಯಾದಂತ ಉತ್ತರ ಯಾವುದಂದ್ರೆ ಆಪ್ಷನ್ ಡಿ ಸರಿಯಾದಂತ ಉತ್ತರ ಆಗಿರ್ತದೆ. ಮೇಲಿನೆಲ್ಲವೂ ಸರಿಯಾದಂತ ಉತ್ತರ ಆಗಿರ್ತದೆ. ನೆಕ್ಸ್ಟ್, ಸರ್ಕಾರದ ಸಂಯುಕ್ತ ವ್ಯವಸ್ಥೆಯ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಯು ನಿಜವಾಗಿದೆ ಅಂತ ಕೇಳಿದಾರ. ಈ ಹೇಳಿಕೆಗಳನ್ನ ನೋಡ್ತಾ ಬರೋಣ. ಫೆಡರಲಿಸಂ ಎನ್ನುವುದು ಕೇಂದ್ರ ಸರ್ಕಾರ ಮತ್ತು ರಾಜ್ಯಗಳ ನಡುವೆ ಹಂಚುವ ಒಂದು ವ್ಯವಸ್ಥೆಯಾಗಿದೆ. ನೋಡೋಣ. ಫೆಡರಲಿಸಂ ಎಂಬುದು ಒಂದು ರೀತಿಯ ಆಡಳಿತ ವ್ಯವಸ್ಥೆಯಾಗಿದ್ದು ಇದರಲ್ಲಿ ಸರ್ಕಾರದ ಅಧಿಕಾರಗಳನ್ನು 2 ಅಥವಾ ಹೆಚ್ಚು ಮಟ್ಟಗಳಲ್ಲಿ ಹಂಚಲಾಗ್ತದೆ. ಉದಾಹರಣೆಗೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಪ್ರತಿ ಹಂತಕ್ಕೂ ತನ್ನದೇ ಆದ ಅಧಿಕಾರ ಮತ್ತು ಕಾರ್ಯಕ್ಷಮತೆ ಇರುತ್ತದೆ. ಈ ವ್ಯವಸ್ಥಿತ ಆಡಳಿತವನ್ನ ಸಮರ್ಥವಾಗಿ ನಿಭಾಯಿಸಲು ಸಹಾಯವನ್ನು ಇದು ಮಾಡ್ತದ. ಆಪ್ಷನ್ ಹೇಳಿಕೆ 1. ಹೇಳಿಕೆ 2, ಫೆಡರಲಿಸಂ ನಲ್ಲಿ ದೇಶಾದ್ಯಂತ ಒಂದಕ್ಕಿಂತ ಹೆಚ್ಚು ಆಡಳಿತ ಮಟ್ಟಗಳು ಇರುತ್ತವೆ. ಫೆಡರಲ್ ಸಂಸ್ಥೆಯಲ್ಲಿ ಸಾಮಾನ್ಯವಾಗಿ ರಾಷ್ಟ್ರೀಯ ಮಟ್ಟ, ಕೇಂದ್ರ, ಪ್ರಾಂತೀಯ ಅಥವಾ ರಾಜ್ಯ ಮಟ್ಟ ಮತ್ತು ಕೆಲವೊಮ್ಮೆ ಸ್ಥಾನಿಕ ಮಟ್ಟದ ಆಡಳಿತ ಸಹ ಇರುತ್ತದೆ. ಪ್ರತಿ ಹಂತದ ಸರ್ಕಾರವು ತನ್ನ ಪ್ರತ್ಯೇಕ ಕಾನೂನು, ನೀತಿ ಮತ್ತು ಯೋಜನೆಗಳನ್ನು ರೂಪಿಸಿ ನಿರ್ವಹಿಸಬಹುದಾದ ಅಧಿಕಾರವನ್ನು ಹೊಂದಿರುತ್ತದೆ. ಹೌದಾ? ಇನ್ನ 3ನೇ ಹೇಳಿಕೆ, ರಾಜ್ಯ ಅಥವಾ ಪ್ರಾಂತ ಮಟ್ಟದಲ್ಲಿ ಸ್ವತಂತ್ರ ಸರ್ಕಾರ ಇರುತ್ತದೆ. ಫೆಡರಲಿಸಂ ವ್ಯವಸ್ಥೆಯಲ್ಲಿ ಪ್ರತಿ ರಾಜ್ಯ ಅಥವಾ ಪ್ರಾಂತ್ಯವು ತನ್ನ ಸ್ವಂತ ಸರ್ಕಾರವನ್ನು ಹೊಂದಿರುತ್ತದೆ. ಇದು ಶಿಕ್ಷಣ, ಆರೋಗ್ಯ, ಕೃಷಿ ಮತ್ತು ಸ್ಥಳೀಯ ಅಭಿವೃದ್ಧಿಯಂತ ವಿಷಯಗಳಲ್ಲಿ ದೈನಂದಿನ ನಿರ್ವಹಣೆಯನ್ನ ನೋಡಿಕೊಳ್ಳುತ್ತದೆ. ಇದರಿಂದಾಗಿ ಸ್ಥಳೀಯ ಜನರಿಗೆ ಹೆಚ್ಚಿನ ಪ್ರಾತಿನಿಧ್ಯವು ಲಭಿಸುತ್ತದೆ. ಹೇಳಿಕೆ 4 ನೋಡಿದಾಗ ಮೇಲ್ಕಂಡ ಎಲ್ಲ ಹೇಳಿಕೆಗಳು ಸತ್ಯವಾಗಿರ್ತವೆ, ನಿಜವಾಗಿರ್ತವೆ. ಈ 3 ಹೇಳಿಕೆಗಳು ಫೆಡರಲಿಸಂ ವ್ಯವಸ್ಥೆಯ ಮೂಲ ಅಂಶಗಳನ್ನು ಸ್ಪಷ್ಟವಾಗಿ ವಿವರಿಸುತ್ತವೆ. ಆದ್ದರಿಂದ ಇವು ಎಲ್ಲವೂ ನಿಜವಾಗಿ ಅಂದ್ರೆ ಸತ್ಯವಾಗಿರುವಂತವು. ಹಾಗಾಗಿ ಸರಿಯಾದಂತ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲಾ ಹೇಳಿಕೆಗಳು ಸರಿಯಾಗಿ ಇರ್ತವೆ. ಹೌದಾ? ಇನ್ನ ನೆಕ್ಸ್ಟ್ ಕ್ವಶನ್, ಸಂವಿಧಾನದ 73ನೇ ತಿದ್ದುಪಡಿಯ ಪ್ರಕಾರ ಯಾವ ಅನುಚ್ಛೇದವು ರಾಜ್ಯ ಕಾರ್ಯಾಂಗವು ಹಣಕಾಸು ಆಯೋಗವನ್ನ ರಚನೆ ಮಾಡಲು ಅನುವು ಮಾಡಿಕೊಡುತ್ತದೆ? ಅಕಾರ್ಡಿಂಗ್ ಟು ದ 73rd Amendment of the Constitution, which article allows the state legislature for the formation of Financial Commission? ಸರಿಯಾದಂತ ಉತ್ತರ ಭಾರತ ಸಂವಿಧಾನದ 73ನೇ ತಿದ್ದುಪಡಿ ಅಡಿಯಲ್ಲಿ ಗ್ರಾಮ ಪಂಚಾಯಿತಿಗಳ ವ್ಯವಸ್ಥೆಯನ್ನು ಬಲಪಡಿಸಲು ಹಲವಾರು ವಿಷಯಗಳನ್ನು ಸೇರಿಸಲಾಯಿತು. ಈ ತಿದ್ದುಪಡಿಯಲ್ಲಿ ಆರ್ಟಿಕಲ್ 243I ಎಂಬುದು ಅತೀವ ಮಹತ್ವದ್ದಾಗಿರುತ್ತದೆ. ಆರ್ಟಿಕಲ್ 243I ರಾಜ್ಯ ಹಣಕಾಸು ಆಯೋಗದ ರಚನೆಯ ಅಡಿಯಲ್ಲಿ ಏನನ್ನ ಹೇಳಲಾಗಿದೆ ನೋಡಿ. ಈ ವಿಧಿಯ ಪ್ರಕಾರ ರಾಜ್ಯದ ಗವರ್ನರ್ ತನ್ನ ರಾಜ್ಯದ ಹಣಕಾಸಿನ ಆಯೋಗವನ್ನ ಪ್ರತಿ 5 ವರ್ಷಕ್ಕೊಮ್ಮೆ ರಚಿಸಬೇಕೆಂದು ಹೇಳಲಾಗಿದೆ. ಈ ಒಂದು ಆಯೋಗದ ಮುಖ್ಯ ಕರ್ತವ್ಯಗಳೇನೆಂದ್ರೆ ಪಂಚಾಯಿತಿಗಳಿಗೆ ಹಣಕಾಸು ಶಕ್ತಿಯನ್ನ ವಿತರಿಸುವ ಕುರಿತು ಶಿಫಾರಸು ಮಾಡುವುದು, ರಾಜ್ಯದಲ್ಲಿ ಇರುವ ಆಯವ್ಯಯ ಸಂಪತ್ತನ್ನ ಹೇಗೆ ಹಂಚಬೇಕೆಂಬುದರ ಕುರಿತು ಸಲಹೆಯನ್ನ ನೀಡುವುದು, ರಾಜ್ಯ ಸರ್ಕಾರ ಪಂಚಾಯಿತಿಗಳಿಗೆ ಕೊಡುವ ಅನುದಾನಗಳು, ತೆರಿಗೆಗಳ ಹಂಚಿಕೆ ಹಾಗೂ ಹಣಕಾಸು ಸಂಬಂಧಿತ ಅಂಶಗಳ ಬಗ್ಗೆ ಶಿಫಾರಸನ್ನು ಮಾಡುವುದು. ಹೀಗಾಗಿ ಸರಿಯಾದಂತ ಉತ್ತರ ಆರ್ಟಿಕಲ್ 243I ಸರಿಯಾದಂತ ಉತ್ತರ ಆಗಿರ್ತದೆ. ಆಪ್ಷನ್ 1 ಅನುಚ್ಛೇದ 243I ಸರಿಯಾದಂತ ಉತ್ತರ. ಇನ್ನ ನೆಕ್ಸ್ಟ್ ಕ್ವಶನ್, ಯಾವ ಸಂದರ್ಭಗಳಲ್ಲಿ ಭಾರತೀಯ ಸಂವಿಧಾನದ ಅಡಿಯಲ್ಲಿ ಬಹುಮತದ ನಿಯಮವು ಅನ್ವಯಿಸುತ್ತದೆ? ಅಂಡರ್ ವಿಚ್ ಸರ್ಕಮ್ಸ್ಟೆನ್ಸ್ ಆಫ್ ಎ ರೂಲ್ ಆಫ್ ಮೆಜಾರಿಟಿ ಅಪ್ಲಿಕೇಬಲ್ ಅಂಡರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕೇಳಿದ್ದಾರೆ. ಈ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಬೇಕಾಗಿರುತ್ತದೆ. ಇಲ್ಲಿ ನೋಡ್ತಾ ಬರೋಣ. ಇಲ್ಲಿ ರಾಷ್ಟ್ರಪತಿಯನ್ನ ಪ್ರತಿನಿಧಿಸುವ ಅಥವಾ ರಾಷ್ಟ್ರಪತಿಯನ್ನ ಪ್ರತಿನಿಧಿಯಿಂದ ವಜಾಗೊಳಿಸುವಿಕೆ ಯಾವ ವಿಧಿ ಹೇಳ್ತದಂದ್ರೆ ವಿಧಿ 61 ಹೇಳ್ತದ. ಇನ್ನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶನ ವಜಾವನ್ನ ಮಾಡುವುದು ವಿಧಿ 124. ಇನ್ನು ಚುನಾವಣಾ ಆಯೋಗದ ಸದಸ್ಯರ ವಜಾವನ್ನ ಮಾಡುವ ವಿಧಿ 324(5). ಇನ್ನ ಲೋಕಸಭಾ ಸ್ಪೀಕರ್ನ ವಜಾ ಮಾಡುವಂತ ವಿಧಿ ಯಾವ್ದಂದ್ರೆ ವಿಧಿ 94. ಬಹುಮತ ನಿಯಮದ ಅನ್ವಯ ಹಂಗಾಗ್ತದಂದ್ರೆ ರಾಷ್ಟ್ರಪತಿಯನ್ನು ವಜಾಗೊಳಿಸುವಿಕೆ ವಿಧಿ 61. 2 ಸದನಗಳಲ್ಲಿ ವಿಶೇಷ ಬಹುಮತದ ಅವಶ್ಯಕತೆ ಇದೆ. ಇದು ಬಹುಮತ ನಿಯಮದ ಪ್ರಮುಖ ಉದಾಹರಣೆಯಾಗಿರ್ತದೆ.
ಇನ್ನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ವಜಾ ವಿಧಿ 124 ರಲ್ಲಿ 4 ಎರಡು ಸದನಗಳಲ್ಲಿ 2/3 ಬಹುಮತ ಅಂದ್ರೆ ಸ್ಪೆಷಲ್ ಮೆಜಾರಿಟಿ ಅಗತ್ಯವಿರುತ್ತದೆ. ಅಗೇನ್ ದಿಸ್ ಈಸ್ ಅನ್ ಅಪ್ಲಿಕೇಶನ್ ಆಫ್ ಮೆಜಾರಿಟಿ ರೂಲ್. ಇನ್ನು ಚುನಾವಣಾ ಆಯೋಗದ ಸದಸ್ಯರ ವಜಾವನ್ನು ಮಾಡುವುದು ವಿಧಿ 324 ರಾಷ್ಟ್ರಪತಿಗೆ ಅಧಿಕಾರವಿರುವಂತದ್ದು. ಆದರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶನ ವಜಾ ಪ್ರಕ್ರಿಯೆ ಅಂತಲೇ ಇದು ನಡೆಯಬೇಕು. ಬಹುಮತದ ನಿಯಮ ಪ್ರಸ್ತುತವಾಗಿರುತ್ತದೆ. ಇನ್ನು ಲೋಕಸಭಾ ಸ್ಪೀಕರ್ ವಜಾ ವಿಧಿ 94 ಅನುದಾನ ಪಾಸಾಗದ ಮುನ್ನ ಸದನದ ಬಹುಮತದಿಂದ ಸ್ಪೀಕರ್ ಅವರನ್ನು ವಜಾಗೊಳಿಸಬಹುದು. ಈ ಎಲ್ಲಾ ಸಂದರ್ಭಗಳಲ್ಲಿ ಬಹುಮತದ ನಿಯಮ ರೂಲ್ ಆಫ್ ಮೆಜಾರಿಟಿ ಅನ್ವಯವಾಗುತ್ತದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಇದು ಸಾಮಾನ್ಯ ಬಹುಮತ ಅಲ್ಲದೆ ವಿಶೇಷ ಬಹುಮತ ಸ್ಪೆಷಲ್ ಮೆಜಾರಿಟಿ ಆಗಿರುತ್ತದೆ. ಇದು ರಾಷ್ಟ್ರಪತಿ ಅಥವಾ ನ್ಯಾಯಾಧೀಶರನ್ನ ವಜಾಗೊಳಿಸುವಂತಹ ಗಂಭೀರ ಸಂದರ್ಭಗಳಲ್ಲಿ ಇದು ಅನ್ವಯಿಸುತ್ತದೆ. ಹಾಗಾಗಿ ಸರಿಯಾದಂತ ಉತ್ತರ ಆಯ್ಕೆ 1 ಸರಿಯಾದಂತ ಉತ್ತರ ಆಗಿರ್ತದೆ. ಆಯ್ಕೆ 1 ಸರಿಯಾದಂತ ಉತ್ತರ ಆಗಿರ್ತದೆ. ಇನ್ನ ನೆಕ್ಸ್ಟ್ ಕ್ವಶನ್, ಮ್ಯಾಚ್ ಲಿಸ್ಟ್ 1 ವಿತ್ ಲಿಸ್ಟ್ 2 ಅಂದ್ರೆ ಪಟ್ಟಿ 1 ಮತ್ತು 2 ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಪರಿಸರ ರಕ್ಷಣೆಗೆ ರಾಜ್ಯದ ಕರ್ತವ್ಯ ಯಾವ ಆರ್ಟಿಕಲ್ ಹೇಳ್ತದೆ ಅಂದ್ರೆ 48A. ಪರಿಸರ ರಕ್ಷಣೆಗೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಆರ್ಟಿಕಲ್ 51A ಅದರೊಳಗೆ G ಅನ್ನು ಹೇಳ್ತದೆ. ಕೈಗಾರಿಕಾ ನಿರ್ವಹಣೆಯಲ್ಲಿ ಕಾರ್ಮಿಕರ ಭಾಗವಹಿಸುವಿಕೆ ಆರ್ಟಿಕಲ್ 43A ಹೇಳ್ತದೆ. ಇನ್ನು ಕೃಷಿ ಮತ್ತು ಪಶುಸಂಗೋಪನೆಯ ಸಂಘಟನೆಯ ಯಾವ ಆರ್ಟಿಕಲ್ ಹೇಳ್ತದೆ ಅಂದ್ರೆ ಆರ್ಟಿಕಲ್ 48. ನೋಡಿ, ವಿವರಣೆಯನ್ನು ನೋಡ್ತಾ ಬಂದಾಗ ಕಲಂ 48A ಏನ್ ಹೇಳ್ತದೆ ಅಂದ್ರೆ ಪರಿಸರ ರಕ್ಷಣೆ ಮತ್ತು ವನ್ಯಜೀವಿ ಸಂರಕ್ಷಣೆಗೆ ರಾಜ್ಯದ ಕರ್ತವ್ಯ ಅಂತ ಹೇಳ್ತದೆ. ಇನ್ನ ಕಲಂ 51AG ಏನ್ ಹೇಳ್ತದೆ ಅಂದ್ರೆ ಪರಿಸರವನ್ನ ಸಂರಕ್ಷಿಸುವುದು ಮತ್ತು ಉತ್ತಮಗೊಳಿಸುವುದು ಪ್ರತಿ ನಾಗರಿಕನ ಕರ್ತವ್ಯವಾಗಿರ್ತದೆ. ಇನ್ನು ಕಲಂ 43A ಕೈಗಾರಿಕೆಗಳ ನಿರ್ವಹಣೆಯಲ್ಲಿ ಕಾರ್ಮಿಕರಿಗೆ ಬಹುಪಾಲು ನೀಡುವ ಬಗ್ಗೆ ರಾಜ್ಯದ ನಿರ್ದೇಶನಾತ್ಮಕ ತತ್ವ. ಕಲಂ 48 ಕೃಷಿ ಮತ್ತು ಪಶುಸಂಗೋಪನೆಯ ಪ್ರೋತ್ಸಾಹ ಮತ್ತು ಗೋಹತ್ಯೆ ನಿಷೇಧ. ಹೀಗಾಗಿ ಸರಿಯಾದಂತ ಉತ್ತರ ಆಪ್ಷನ್ 2 ಸರಿಯಾದಂತ ಉತ್ತರ ಆಗಿರ್ತದೆ. ಆಪ್ಷನ್ 2 ಸರಿಯಾದಂತ ಉತ್ತರ ಆಗಿರ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್, which Indian Constitution article state that the duty of governor to lay down the estimated receipt and expenditure of the state for a financial year? ಅಂದ್ರೆ ರಾಜ್ಯಪಾಲರಿಗೆ ಪ್ರತಿ ಹಣಕಾಸು ವರ್ಷದಲ್ಲಿ ರಾಜ್ಯದ ಅಂದಾಜು ಸ್ವೀಕೃತಿಗಳು ಮತ್ತು ವೆಚ್ಚಗಳ ಮಂಡನೆಯ ಕರ್ತವ್ಯವನ್ನು ನೀಡಿರುವಂತಹ ಭಾರತ ಸಂವಿಧಾನದ ವಿಧಿ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 1 202ನೇ ವಿಧಿಯು ಸರಿಯಾದಂತ ಉತ್ತರ ಆಗಿರ್ತದೆ. ವಿಧಿ 202ರ ಪ್ರಕಾರ ಪ್ರತಿ ಆರ್ಥಿಕ ವರ್ಷದ ರಾಜ್ಯದ ಅಂದಾಜು ಆದಾಯ ಮತ್ತು ವೆಚ್ಚಗಳ ವಿವರಣೆಯನ್ನ ಅಂದರೆ ರಾಜ್ಯ ಬಜೆಟ್ ಅನ್ನು ರಾಜ್ಯಪಾಲರು ರಾಜ್ಯದ ವಿಧಾನಸಭೆ ಅಥವಾ ಶಾಸನ ಮಂಡಳಿಯಲ್ಲಿ ಮಂಡಿಸಬೇಕೆಂದು ಹೇಳಲಾಗಿದೆ. ಇತರ ವಿಧಿಗಳ ವಿವರಣೆಯನ್ನು ನೋಡೋದಾದ್ರೆ ವಿಧಿ 110 ಏನ್ ಹೇಳ್ತದೆ ಅಂದ್ರೆ ಸಂಸದೀಯ ಮಟ್ಟದಲ್ಲಿ ಹಣದ ಮಸೂದೆಯ ವ್ಯಾಖ್ಯಾನವನ್ನು ಇದು ನೀಡುತ್ತದೆ. ವಿಧಿ 200 ರಾಜ್ಯಪಾಲರು ಮಸೂದೆಗೆ ಒಪ್ಪಿಗೆ ನೀಡುವ ಬಗ್ಗೆ ವಿವರಣೆಯನ್ನ ಕೊಡ್ತದೆ. ಇನ್ನು ವಿಧಿ 112 ಕೇಂದ್ರ ಸರ್ಕಾರದ ವಾರ್ಷಿಕ ಹಣಕಾಸು ಹೇಳಿಕೆ ಬಜೆಟ್ಗೆ ಸಂಬಂಧಿಸಿದಂತ ವಿಧಿ ಆಗಿರ್ತದೆ. ಅದರಂತೆ ವಿಧಿ 202 ರಾಜ್ಯ ಬಜೆಟ್ ಕುರಿತು ರಾಜ್ಯಪಾಲರ ಕರ್ತವ್ಯವನ್ನು ಸ್ಪಷ್ಟವಾಗಿ ಹೇಳುತ್ತದೆ. ಹೌದಾ? ನೆಕ್ಸ್ಟ್ ಕ್ವಶನ್, ವಿತ್ ರೆಫರೆನ್ಸ್ ಟು ದ ಲೆಜಿಸ್ಲೇಟಿವ್ ಸ್ಟ್ರಕ್ಚರ್ ಆಫ್ ದ ಸ್ಟೇಟ್ ಆಫ್ ಕರ್ನಾಟಕ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಅಂದ್ರೆ ಕರ್ನಾಟಕ ರಾಜ್ಯ ವಿಧಾನಮಂಡಲದ ರಚನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. 3 ಹೇಳಿಕೆಗಳನ್ನ ಕೊಡಲಾಗಿದೆ. ಕರ್ನಾಟಕವು ಉಭಯ ಸದನಗಳ ವಿಧಾನಮಂಡಲವನ್ನು ಹೊಂದಿರುವಂತಹ ಭಾರತದ ರಾಜ್ಯಗಳಲ್ಲಿ ಒಂದಾಗಿದೆ. ಹೌದಾ? ಇನ್ನು ವಿಧಾನ ಪರಿಷತ್ತು ಶಾಶ್ವತ ನಿಕಾಯವಾಗಿದೆ ಮತ್ತು ವಿಸರ್ಜಿಸಲು ಸಾಧ್ಯವಿಲ್ಲ. ವಿಧಾನಸಭೆಯ ಒಟ್ಟು ಸಂಖ್ಯೆಯು ನಾಮನಿರ್ದೇಶಿತತ್ವವನ್ನು ಹೊರತುಪಡಿಸಿ ಸಂವಿಧಾನಾತ್ಮಕವಾಗಿ ನಿಗದಿಪಡಿಸಿದಂತೆ ಆಯ್ಕೆಗೊಂಡಂತಹ 224 ಸದಸ್ಯರನ್ನ ಒಳಗೊಂಡಿರುತ್ತದೆ. ಈ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳಿದ ನೋಡ್ತಾ ಬರೋಣ. ಇಲ್ಲಿ ಕರ್ನಾಟಕ ರಾಜ್ಯದ ಶಾಸನಾತ್ಮಕ ರಚನೆಗೆ ಸಂಬಂಧಿಸಿದಂತೆ ನೀಡಲಾದ ವಿವರಗಳ ವಿಶ್ಲೇಷಣೆ. ಕರ್ನಾಟಕವು ದ್ವಿಸದನ ಶಾಸನ ಸಭೆ ಹೊಂದಿರುವಂತಹ ರಾಜ್ಯವಾಗಿದೆ. ಹಾಗಾಗಿ ಇದು ಈ ಹೇಳಿಕೆ ಸರಿಯಾಗಿದೆ. ಭಾರತದ ಕೆಲವು ರಾಜ್ಯಗಳು ಮಾತ್ರ ದ್ವಿಸದನ ವಿಧಾನಮಂಡಲವನ್ನು ಹೊಂದಿವೆ. ಕರ್ನಾಟಕವು ಕೂಡ ಇಂತಹ ರಾಜ್ಯಗಳಲ್ಲಿ ಒಂದಾಗಿದೆ. ಇದರಲ್ಲಿ ವಿಧಾನಸಭೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮತ್ತು ವಿಧಾನ ಪರಿಷತ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಎಂಬ 2 ಸದನಗಳನ್ನು ಹೊಂದಿದೆ. ವಿಧಾನ ಪರಿಷತ್ ಶಾಶ್ವತ ಸಂಸ್ಥೆಯಾಗಿದೆ ಮತ್ತು ಅದನ್ನು ವಿಸರ್ಜಿಸಲಾಗುವುದಿಲ್ಲ. ಇದು ಹೇಳಿಕೆ ಕೂಡ ಸರಿಯಾಗಿದೆ. ವಿಧಾನ ಪರಿಷತ್ತು ಶಾಶ್ವತವಾದಂತಹ ಒಂದು ಸಂಸ್ಥೆಯಾಗಿದೆ. ಇದರ 1/3 ಸದಸ್ಯರು ಪ್ರತಿ 2 ವರ್ಷಗಳಿಗೊಮ್ಮೆ ನಿವೃತ್ತಿ ಹೊಂದುತ್ತಾರೆ. ಆದರೆ ಸಂಪೂರ್ಣ ಪರಿಷತ್ತನ್ನ ಒಂದೇ ಬಾರಿಗೆ ವಿಸರ್ಜಿಸುವ ಅವಕಾಶ ಇಲ್ಲ.
ಇನ್ನ ಹೇಳಿಕೆ 3 ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 224 ಆಗಿದ್ದು ಇದು ಸಂವಿಧಾನದಲ್ಲಿ ನಿಶ್ಚಿತಗೊಳಿಸಲಾಗಿದೆ. ಈ ಹೇಳಿಕೆ ಕೂಡ ಸರಿಯಾಗಿದೆ. ಕರ್ನಾಟಕ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 224 ಆಗಿರುವಂತದ್ದು. ಇದನ್ನ ಭಾರತೀಯ ಸಂವಿಧಾನದ ಪ್ರಕಾರ ನಿಶ್ಚಿತಗೊಳಿಸಲಾಗಿದೆ. ಇಲ್ಲಿ ನಾಮನಿರ್ದೇಶಿತ ಸದಸ್ಯರು ಇರುವುದಿಲ್ಲ. ಹೀಗಾಗಿ ಸರಿಯಾದಂತ ಉತ್ತರ ಆಪ್ಷನ್ 4 ಎ, ಬಿ, ಸಿ ಮತ್ತು ಈ 3 ಹೇಳಿಕೆಗಳು ಸರಿಯಾಗಿ ಇರ್ತವೆ. ನೆಕ್ಸ್ಟ್, ಈ ಒಂದು ಕ್ಲಾಸ್ ಯಾರಿಗೆಲ್ಲ ಇಷ್ಟವಾಗಿದೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.